ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಟಕ್ಸ್ ಪಾಯಿಂಟ್ನ ನಾವು ಯಾವ ರೀತಿ ಕರೆಕ್ಟಾಗಿ ಮಾರ್ಕ್ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಆದರೆ ಇವತ್ತು ನಾನು ಟಕ್ಸ್ ಪಾಯಿಂಟ್ ಬಗ್ಗೆನೇ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಥರ ಅಂದರೆ ಸಪ್ರೇಟಾಗಿ ವಿಡಿಯೋಸ್ ಹಾಕೋದ್ರಿಂದ ಕೆಲವೊಬ್ಬರಿಗೆ ಅಂದರೆ ಬಿಗ್ನರ್ಸ್ ಯಾರಾದರೂ ಕಲಿತಿರ್ತಾರಲ್ಲ ಅವರಿಗೆ ಎಲ್ಲಾದರೂ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಕ್ಲಿಯರ್ ಆಗ್ತೈತಿ. ಮತ್ತು ಕೆಲವೊಬ್ರು ಎಲ್ಲ ಬ್ಲೌಸ್ ಸ್ಟಿಚ್ ಮಾಡ್ತಿರ್ತಾರೆ, ಕೆಲವೊಂದು ಪಾರ್ಟ್ ಒಳಗೆ ಅವ್ರು ಏನು ಮಾಡ್ತಿರ್ತಾರೆ, ಮಿಸ್ಟೇಕ್ ಮಾಡ್ತಿರ್ತಾರೆ. ಆ ಥರದವ್ರಿಗೆ ಇದು ತುಂಬ ಹೆಲ್ಪ್ ಆಗ್ತೈತಿ. ಹಂಗಾಗಿ ಇದರ ಹಿಂದಿನ ವಿಡಿಯೋದಲ್ಲಿ ಕ್ರಾಸ್ ಬೆಲ್ಟ್ ಅಷ್ಟೇ ನಾವು ಯಾವ ರೀತಿ ಕಟಿಂಗ್ ಮಾಡೋದು ಅಂತೇಳಿ ವಿಡಿಯೋನ ಹಾಕಿದ್ದೀನಿ. ಈ ವಿಡಿಯೋದಲ್ಲಿ ಟಕ್ಸ್ ಪಾಯಿಂಟ್ ಬಗ್ಗೆ ಅಷ್ಟೇ ನಾನು ಸ್ಟಿಚಿಂಗ್ ಯಾವ ಥರ ಕಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿರಿ, ಫಸ್ಟ್ ನಾನು ಇವಾಗ ಎಲ್ಲ ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಪೂರ್ತಿಯಾಗಿ ಕಟಿಂಗ್ ಮಾಡಿ ಇವಾಗ ಟಕ್ಸ್ ಪಾಯಿಂಟ್ ಮಾರ್ಕಿಂಗ್ ಮಾಡೋದಷ್ಟೇ ನಿಮ್ಗೆ ಉಳಿಸಿದ್ದೀನಿ ನಾನು. ಈಗ ಇದನ್ನು ಫಸ್ಟ್ ನಾವು ಯಾವ ಮೆಜರ್ಮೆಂಟ್ ಆದರೆ ಇರಲಿ ಈ ಥರ ಟ್ರಿಕ್ನ ಫಾಲೋ ಮಾಡಿದ್ರೆ ನಮ್ಗೆ ಕರೆಕ್ಟಾಗಿ ಬರ್ತೈತಿ, ಎಲ್ಲಿ ಮಿಸ್ಟೇಕ್ ಆಗಂಗಿಲ್ಲ. ಇದೇ ಥರನ ಫಾಲೋ ಮಾಡಿರಿ. ಫಸ್ಟ್ ನೋಡಿರಿ, ಈಗ ನಾವು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇಟ್ಟಿರ್ತೀವಿ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ನಾವು ಎಷ್ಟು ತೊಗೊಂಡಿವಿ, ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು ಎಷ್ಟು ತೊಗೊಂಡಿವಿ ಅಂತ ನೋಡ್ಕೋಬೇಕು. ಅಂದರೆ ನಾವು ಕಟಿಂಗ್ ಮಾಡಿರ್ತೀವಲ್ಲ, ಕಟಿಂಗ್ ಮಾಡಿದ್ರೆ ನಮ್ಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಈಗ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ತಿಳಿಸ್ಕೊಡಕತ್ತೀನಿ. ಇಲ್ಲಿಂದ ಇಲ್ಲಿಗೆ ಫಸ್ಟ್ ಅಳತೆ ಮಾಡ್ಕೊರಿ. ನೋಡಿರಿ ಎಷ್ಟೈತಿ, 11 ಇಂಚ್ ಐತಿ. 11 ಇಂಚ್ ಐತಿ ಅಂತಂದ್ರೆ ಈಗ ನಾವು ಇದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿನ 11 ಇಂಚ್ ಐತಿ. ಅಂದ್ರೆ ರೆಡಿ ಇರೋದು ಎಷ್ಟಿತ್ತು, 9 ಇಂಚು ರೆಡಿ ಇರೋದು ಚೆಸ್ಟ್ ಮೆಜರ್ಮೆಂಟ್ ಇತ್ತು. ಅದಕ್ಕೆ ನಾನು 2 ಇಂಚು ಪ್ಲಸ್ ಮಾಡಿದ್ದೆ ಸ್ಟಿಚಿಂಗ್ ಮಾರ್ಜಿನ್. ಹಾಗಾಗಿ ಟೋಟಲ್ ಇಲ್ಲಿಂದ ಇಲ್ಲಿಗೆ ಎಷ್ಟಾಗಿತ್ತು, 11 ಇಂಚ್ ಆಗಿತ್ತು. ಇಲ್ಲೊಂದು ಲೈನ್ ಹಾಕಿದ್ದೀನಿ ನೋಡಿರಿ, ಇಲ್ಲಿಂದ ಇಲ್ಲಿಗೆ 9 ಇಂಚು ರೆಡಿ ಇರೋದು ಚೆಸ್ಟ್ ಮೆಜರ್ಮೆಂಟ್ ಇತ್ತು. ಈ ಪಾರ್ಟ್ ನಮ್ಗೆ ಸ್ಟಿಚಿಂಗ್ ಇದೆಯಲ್ಲ. ಈಗ ನೆಕ್ಸ್ಟ್ ಇವಾಗ 9 ಇಂಚ್ ಏನೈತಿ, ಈಗ ಚೆಸ್ಟ್ ಮೆಜರ್ಮೆಂಟ್ ಐತಿ. ಅಂದರೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಕನ್ಫ್ಯೂಷನ್ ಆಗಬೇಡ್ರಿ. ಟೋಟಲ್ ಆಗಿ ಅಂದರೆ ಇಲ್ಲಿಂದ ಇಲ್ಲಿಗೆ 11 ಇಂಚ್ ಐತಿ, ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟರೆ 9 ಇಂಚ್ ಐತಿ. ಇದನ್ನು ಕರೆಕ್ಟಾಗಿ ಕ್ಲಿಯರಾಗಿ ಇಷ್ಟೇ ಅರ್ಥ ಮಾಡ್ಕೊರಿ ಫಸ್ಟ್. ಇಲ್ಲ ಅಂತಂದರೆ ಇನ್ನೊಂದು ಎಕ್ಸಾಂಪಲ್ಲು, ನಿಮ್ಗೆ 8 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಐತಿ ಟೋಟಲ್ ಆಗಿ. ಅಂದರೆ ಈಗ 10 ಇಂಚ್ ಐತೆ ಅಂತ ಅನ್ಕೋರಿ. ಸ್ಟಿಚಿಂಗ್ ಮಾಡೋದನ್ನು ಹಿಡಿದನ 10 ಇಂಚ್ ಐತಿ. ಅದ್ರಾಗ ಅಂದ್ರೆ ರೆಡಿ ಇರೋದು ಎಷ್ಟಿರುತ್ತೆ, 8 ಇಂಚ್ ಇರುತ್ತೆ. ಇಲ್ಲ ಒಬ್ಬೊಬ್ರು ಎಷ್ಟು ಇಟ್ಟಿರ್ತಾರೆ, 1.5 ಇಂಚ್ ಎಕ್ಸ್ಟ್ರಾ ಇಟ್ಟಿರ್ತಾರೆ. ಆ ಥರದ್ದಾದ್ರೆ ನೀವು ಕರೆಕ್ಟಾಗಿ ನೋಡ್ಕೊರಿ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಸ್ಟಿಚಿಂಗ್ ಮಾರ್ಜಿನು ರೆಡಿ ಇರೋದು ಎಷ್ಟಿರುತ್ತೋ ಅಷ್ಟೇ ತೊಗೋಬೇಕು. ಅಂದರೆ ಈಗ ನೆಕ್ಸ್ಟ್ ನಾವು ಆ್ಯಡ್ ಮಾಡಿರೋದನ್ನ ತೊಗೋಬಾರ್ದು. ರೆಡಿ ಇರೋದು ಎಷ್ಟಿರುತ್ತೆ ಸ್ಟಿಚ್ ಮಾಡ್ಕೊಳಕ್ಕೆ ಅಷ್ಟೇ ನಾವು ಚೆಸ್ಟ್ ಮೆಜರ್ಮೆಂಟ್ ತೊಗೋಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ, ಈಗ 9 ಇಂಚ್ ಐತಿ. ನೋಡಿರಿ, ಶೋಲ್ಡ್ರ್ ಮಧ್ಯದಲ್ಲಿ ಫಸ್ಟ್ ಒಂದು ಪಾಯಿಂಟ್ ಹಾಕರಿ 9 ಇಂಚಿಗೆ. ನೋಡಿರಿ, ಈ ಪಾಯಿಂಟಿಂದ ಹಿಡ್ದ ಕರೆಕ್ಟಾಗಿ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. ನೋಡಿರಿ, ಈ ಸೈಡ್ 1 ಇಂಚ್, ಈ ಸೈಡ್ 1 ಇಂಚ್. ಇಲ್ಲಿ ನಾವು 1 ಇಂಚ್ ಇಡ್ತೀವಲ್ಲ, ಇದನ್ನು ನೀವು ಬೇಕಾದ್ರೆ ಅಳತೆ ಬ್ಲೌಸಲ್ಲಿ ಅಳತೆ ಮಾಡ್ಕೋಬೋದು. ಎಷ್ಟು ಇಟ್ಟಿದ್ದಾರೆ ಅದರ ಪ್ರಕಾರನೇ ನೀವು ಬೇಕಾದ್ರೆ ಅಲ್ಲಿ ಮಾರ್ಕ್ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ಇದನ್ನು ನೀವು ಇಷ್ಟು ಅಳತೆ ಮಾಡ್ಕೋಬೇಕು. ನೋಡಿರಿ, ಇದು ಕರೆಕ್ಟಾಗಿ 1 ಇಂಚ್ ಐತಿ ಇಲ್ಲಿಗೆ. ಒಬ್ಬೊಬ್ಬರು ಈ ಟಕ್ಸ್ ಪಾಯಿಂಟ್ನ 1.5 ಇಂಚಷ್ಟು ಅಗಲ ಬೇಕಾದರೂ ಇಟ್ಟಿರ್ತಾರೆ. ನೀವು ಕರೆಕ್ಟಾಗಿ ನೋಡ್ಕೊರಿ, ಒಂದು ಸರಿ ಅಳತೆ ಬ್ಲೌಸಲ್ಲಿ ಅಳತೆ ಮಾಡ್ಕೊಂಡು ಕನ್ಫರ್ಮೇಷನ್ ತೊಗೊಂಡು ಇದ್ರೊಳಗೆ ಮಾರ್ಕಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಈ ಪಾಯಿಂಟಿಂದ 1 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು, ನೆಕ್ಸ್ಟ್ ಈ ಪಾಯಿಂಟಿಂದ ಸ್ಟ್ರೇಟಾಗಿ ಇನ್ನೊಂದು ಪಾಯಿಂಟ್ ತೊಗೋರಿ. ಈ ಪಾಯಿಂಟ್ ತೊಗೋರಿ. ನೋಡಿರಿ, ಈ ಟಕ್ಸ್ ಪಾಯಿಂಟ್ ಆಗಲ್ಲ, ನಮ್ಗೆ ಒಂದು 2 ಪಾಯಿಂಟ್ ಅಷ್ಟೇ ನಾವು ತೊಗೋಬೇಕು. ನೆಕ್ಸ್ಟ್ ಈ ಪಾಯಿಂಟಿಂದ ಇಲ್ಲೊಂದು ಮಾರ್ಕ್ ತೊಗೋರಿ. ಅಂದರೆ ಇವೆಲ್ಲ ಡಿಫ್ರೆನ್ಸ್ 1 ಇಂಚಷ್ಟು ಡಿಫ್ರೆನ್ಸ್ ಇರಬೇಕು ಈ ಪಾಯಿಂಟಿಂದ ಹಿಡಿದು.
ಈ ಪಾಯಿಂಟನ್ನು ಒಂದು 2 ಇಂಚ್ ಅಷ್ಟೇ ನಮಗೆ ಅಗಲ ಬರಬೇಕು. ಆ ಥರ ಕಟ್ಟಿಂಗ್ ಇದು ಮಾರ್ಕಿಂಗ್ ಮಾಡ್ಕೊರಿ. ನೋಡಿರಿ, ಈ ಟಕ್ಸ್ ಪಾಯಿಂಟು ಒಬ್ಬೊಬ್ಬರು ಸ್ಟ್ರೇಟಾಗಿ ತೊಗೋತಿರ್ತಾರೆ, ಒಬ್ಬೊಬ್ರು ಏನು ಮಾಡ್ತಾರೆ ಕ್ರಾಸ್ ಮೇಲೆ ತೊಗೊತಾರೆ. ನೋಡಿರಿ, ಇದನ್ನು ನೀವು ಸ್ವಲ್ಪ ಕ್ರಾಸ್ ಮೇಲೆ ಬೇಕಾದರೂ ತೊಗೋರಿ, ಇಲ್ಲಾಂದ್ರೆ ಸ್ಟ್ರೇಟಾಗಿ ತೊಗೋತೀನಿ ಅಂತಂದ್ರೆ ಸ್ಟ್ರೇಟಾಗಿ ತೊಗೋರಿ. ನೋಡಿರಿ, ಈ ಥರ ನಮಗಿಲ್ಲಿ ಡಿಫ್ರೆನ್ಸ್ ಮಾಡಿದರೆ ಇಲ್ಲಿ ರೌಂಡಾಗಿ ಬರಬೇಕು. ಈ ಥರ ನಮಗೆ ಇಲ್ಲಿ ಶೇಪ್ ಬರಬೇಕು. ನಾವು ಫಸ್ಟ್ ಮೇನಾಗಿ ಈ ಪಾಯಿಂಟನ್ನು ನಾವು ಕರೆಕ್ಟಾಗಿ ಗುರುತು ಮಾಡ್ಕೊಳ್ಳೋದು ಕಲ್ತ್ಕೊಂಡ್ರೆ ನಮಗೆ ಇವು ಟಕ್ಸ್ ಪಾಯಿಂಟ್ ಹಾಕೋದಕ್ಕೆ ತುಂಬ ಈಸಿ ಆಗ್ತೈತಿ. ಈ ಪಾಯಿಂಟ್ ನೋಡಿರಿ, ನಾವು ಸ್ಟ್ರೇಟಾಗಿ ಹೆಂಗೆ ತೊಗೋಬೇಕಂತಂದ್ರೆ ಶೋಲ್ಡ್ರ್ ಮಧ್ಯದಲ್ಲಿ ತೊಗೋಬೇಕು. ಮತ್ತು ಇದು ಲೆಂತ್ ತೊಗೊಳ್ಳೋವಾಗ ಅಷ್ಟೇ ನಮ್ಗೆ ಕನ್ಫ್ಯೂಷನ್ ಎಷ್ಟು ತೊಗೋಬೇಕು ಅನ್ನೋದು. ಇದು 9 ಯಾವ ಥರ ತೊಗೋಬೇಕಂತಂದ್ರೆ ಇಲ್ಲಿಂದ ಇಲ್ಲಿ ನೀವು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಎಷ್ಟು ಮೆಜರ್ಮೆಂಟ್ ತೊಗೊಂಡಿರ್ತೀರಿ ಅಷ್ಟನ್ನು ನೀವು ತೊಗೋಬೇಕು. ಕನ್ಫ್ಯೂಷನ್ ಆಗಬೇಡ್ರಿ, ಇದು ಒಂದು ಅರ್ಥ ಮಾಡ್ಕೊಳ್ರಿ. ಇಲ್ಲ ನೀವು ಪೂರ್ತಿ ಅದು ನಮ್ಗೆ ಕನ್ಫ್ಯೂಷನ್ ಆಗ್ತೈತಿ ಅಂತಂದ್ರೆ ಇಲ್ಲಿ ನೋಡಿರಿ, ಒಂದು ಪಾರ್ಟಲ್ಲಿ ನೀವು ಉಕ್ಪಟ್ಟಿ ಮಾಡಿರ್ತೀರಲ್ಲ ಆ ಸೈಡ್ ಅಳತೆ ಮಾಡ್ಕೊರಿ. ಇಲ್ಲಿ ಎಷ್ಟೈತಿ? 9 ಇಂಚ್ ಐತಿ. ಆ ಥರ ನೀವು ತೊಗೋರಿ. ಇಲ್ಲಿಂದ ಇಲ್ಲಿಗೆ 9 ಇಂಚ್ ಟಕ್ಸ್ ಪಾಯಿಂಟ್ ಉದ್ದ ತೊಗೋರಿ. ನಿಮ್ಮದು ಯಾವ್ದು ಮೆಜರ್ಮೆಂಟ್ ಇರುತ್ತೋ ಆ ಬ್ಲೌಸಿಂದು ಹುಕ್ ಪಟ್ಟಿ ಸೈಡ್ ಅಳತೆ ಮಾಡ್ಕೊರಿ. ಅಕಸ್ಮಾತ್ ನಾವು ಕಾಜಾ ಪಟ್ಟಿ ಸೈಡ್ ಏನಾದರೂ ಮತ್ತು ಇಲ್ಲಿಂದ ಇಲ್ಲಿಗೆ ನಾವು ಅಳತೆ ಮಾಡಿದ್ರೆ 1 ಇಂಚ್ ಎಕ್ಸ್ಟ್ರಾ ಬರುತ್ತೆ, ಮತ್ತು ಎಲ್ಲ ಮಿಸ್ಟೇಕ್ ಆಗುತ್ತೆ. ಆ ಥರ ಮಾಡ್ಕೋಬೇಡ್ರಿ. ಮೆಜರ್ಮೆಂಟ್ ಮಾಡಾಗ ನೋಡಿಕೊಂಡು ಹುಕ್ ಪಟ್ಟಿ ಸೈಡ್ ಇರೋ ಸೈಡೇ ನೀವು ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡ್ಕೊಂಡು ಇದು ಎಷ್ಟು ಉದ್ದ ಐತಿ ಅಷ್ಟೇ ಟಕ್ಸ್ ಪಾಯಿಂಟ್ ಉದ್ದ ತೊಗೊಂಡ್ರೆ ನಿಮ್ಗೆ ಕರೆಕ್ಟಾಗಿ ಬರ್ತೈತಿ. ಇದು ಪೂರ್ತಿ ಈಸಿ ಮೆಥಡ್. ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.